ನಿಮಗೀಗ ಬದನೆಕಾಯಿಯನ್ನು ನೀವು ಮನೇಲಿ ಬೆಳ್ಕೋಬೇಕು ಅಂದರೆ ಬದನೆ ಬೀಜವನ್ನು ಬೆಳೆಸಿರೋನು ಕೊಡಬೇಕಲ್ವೇ ನಿಮಗೆ? ಅವನು ಬದನೆಕಾಯಿಯನ್ನು ಉತ್ತು ಬಿತ್ತು ಬೆಳೆದು ಅದರ ಬೀಜವನ್ನು ಕೊಟ್ಟು ನಾವು ಹಾಕಿಕೊಂಡು ಮತ್ತು ಅದೇ ರೀತಿಯಾದಂತಹ ಬದನೆಕಾಯಿಯನ್ನು, ಮಾವಿನ ಹಣ್ಣನ್ನು, ಹಲಸಿನ ಹಣ್ಣನ್ನು, ತೆಂಗಿನಕಾಯಿಯನ್ನು ಬೆಳೆಯಲೇಕು ಬಿಟ್ಟರೆ ಪುಸ್ತಕದಲ್ಲಿರ್ತಕ್ಕಂತಹ ಚಿತ್ರಗಳನ್ನು ತೆಗೆದು ನೀವು ಎಂತಹ ಗೊಬ್ಬರವನ್ನು ಹಾಕಿದರೂ, ಎಂತಹ ನೀರನ್ನು ಕಟ್ಟಿದರೂ ಹೇಗೆ ಅದು ಫಲೀಭೂತವಾದಂತಹ ವೃಕ್ಷ ಆಗುವುದಿಲ್ಲವೋ, ಪುಸ್ತಕದಿಂದ ಹೇಳೋದು ಆನ್ಲೈನ್, ಈಗ ಅದೊಂದು ಆಗಿಬಿಟ್ಟಿದೆ. ದೀಕ್ಷೆಗಳೇನಾಗಿದೆ, ಆನ್ಲೈನಿನಲ್ಲಿ ಕೊಡ್ತಕ್ಕಂತಹ ಒಂದು ಪ್ರಕ್ರಿಯೆ. ಆ ಮನುಷ್ಯ ಎಲ್ಲೋ ಕೂತಿರ್ತಾನೆ, ಈ ಮನುಷ್ಯ ಗುರುವ ಅಂತ ಕರೆಸ್ಕೊಳ್ತಕ್ಕಂತಹ ವ್ಯಕ್ತಿ ಎಲ್ಲೋ ಕೂತಿರ್ತಾನೆ, ಫೋನಿನಲ್ಲಿ ಮಂತ್ರೋಪದೇಶವನ್ನು ಕೊಡ್ತಕ್ಕಂಥದ್ದು, ಅಥವಾ ಫೋನು ಇಲ್ಲದೆ ಈ ಟೈಮಲ್ಲಿ ಕುಳಿತುಕೊಂಡು ಬಿಟ್ಟರೆ ನಾನು ನಿಮಗೆ ಇಲ್ಲಿಂದಲೇ ದೀಕ್ಷೆಯನ್ನು ಕೊಟ್ಟು ಬಿಡ್ತೇನೆ, ಇದು ಶಾಸ್ತ್ರದಲ್ಲಿ ಎಲ್ಲೂ ಹೇಳಿಲ್ಲ. ಇದು ಕಪೋಲ ಕಲ್ಪಿತವಾಗಿರ್ತಕ್ಕಂತಹ ವಿಚಾರವಾಗಿ ಬಿಟ್ಟಿದೆ. ಆದ್ದರಿಂದ ಮಂತ್ರ ಅಂತಕ್ಕಂಥದ್ದು ಯಾವುದು, ಅದೇ ವಾಪಸ್ ಬರೋಣ ನಮ್ಮ ಬದನೆಕಾಯಿ ವಿಚಾರಕ್ಕೆ. ಇದೊಂದು ಉದಾಹರಣೆಗೆ ಬದನೆಕಾಯಿ ಹೇಳ್ತಾ ಇದ್ದೇನೆ, ಅದೆಲ್ಲದಕ್ಕೂ ಅನ್ವಯಿಸುತ್ತೆ. ಒಬ್ಬ ಹಳ್ಳಿಯವನು, ಏನು ಓದು ಬರಹ ಇಲ್ಲ ಆ ಮನುಷ್ಯನಿಗೆ, ನಿಮ್ಮಂತೆ ಅದು ಪ್ಯಾಂಟು ಶರ್ಟು ಟೀ ಶರ್ಟನ್ನು ಹಾಕ್ಕೊಂಡಿರೋದಿಲ್ಲ, ನಿಮ್ಮ ಥರ ಪರ್ಫ್ಯೂಮು ಹೊಡ್ಕೊಂಡಿರೋದಿಲ್ಲ, ನಿಮ್ಮ ಥರ ಚೆನ್ನಾಗಿ ತಲೆಗೂದಲನ್ನು ಬಾಚಿಕೊಂಡಿರೋದಿಲ್ಲ, ಗಡ್ಡವನ್ನು ಚೆನ್ನಾಗಿ ಇಟ್ಕೊಂಡಿರೋದಿಲ್ಲ, ಒಂದು ಚಿಕ್ಕ ನಿಕ್ಕರ್ ಹಾಕ್ಕೊಂಡು ನಿಂತಿರ್ತಾನೆ ಮನುಷ್ಯ. ಆದರೆ ಆತನ ಕೈಯಲ್ಲಿ ನೀವು ಬದನೆಕಾಯಿ ಅಥವಾ ಒಂದು ಮಾವಿನ ವಾಟೆಯನ್ನು, ಬೀಜವನ್ನು ಅಥವಾ ಸಸಿ ಆಗ್ತಕ್ಕಂಥ ಒಂದು ತೆಂಗಿನಕಾಯಿ ಅಂತ ನೆಟ್ಟರೆ ಏನಾಗುತ್ತೆ, ನಮಗೆ ಫಲವನ್ನು ಕೊಡ್ತಕ್ಕಂತಹ ವೃಕ್ಷವಾಗಿ ಬೆಳೆದು ಆ ಫಲದ ಅನುಭೂತಿ ನಮಗೆ ಯಾವ ರೀತಿಯಲ್ಲಿ ಬರುತ್ತೋ. ಗುರುವಾಗಿರ್ತಕ್ಕಂಥವನು ನಿಮ್ಮಂತ ಬುದ್ಧಿವಂತ ಆಗಬೇಕು ಅಂತಿಲ್ಲ, ನಿಮ್ಮಷ್ಟು ಸುಂದರಾಂಗ ಆಗಬೇಕು ಅಂತ ಇಲ್ಲ, ನೀವು ತಿಳ್ಕೊಂಡಿರೋ ವಿಚಾರವನ್ನು ಆತ ತಿಳಿದಿರಬೇಕು ಅಂತಕ್ಕಂಥದ್ದು ಇಲ್ಲ. ನಿಮ್ಮ ಥರ ಆತ ಸದಾಕಾಲ ಶುಚಿಸ್ಮಿತನಾಗಿರಬೇಕು ಅಂತನೂ ಇಲ್ಲ. ಯಾರು ಈ ಸಾಧನೆಯನ್ನು ಮಾಡಿರ್ತಾರೋ ಆಂತರಿಕವಾಗಿರ್ತಕ್ಕಂತಹ ಸೌಂದರ್ಯ, ಆಂತರಿಕವಾಗಿರ್ತಕ್ಕಂತಹ ಶೌಚ, ಒಳಗೆ ಸ್ನಾನ ಮಾಡ್ತಾರವ್ರು, ಹೊರಗಡೆ ಕೆಟ್ಟದಾಗಿ ಪೆದ್ದಾಗಿ ಕಾಣ್ತಾರೆ, ಅದನ್ನು ನೋಡಿ ನಾವು ಆ ಥರ ಅನುಸರಣೆ ಮಾಡಬೇಕು ಬಿಟ್ಟರೆ ಅನುಕರಣೆಯನ್ನು ಮಾಡಬಾರ್ದು. ನಾವು ತಲೆ ಕೂದಲು ಕೆದರ್ಕೊಂಡ್ಬಿಟ್ಟು ನಾವು ಯಾವುದೋ ತುಂಡು ಪಂಚೆಯನ್ನು ಉಟ್ಕೊಂಡು ನಾವು, ಅದು ಪೆದ್ದತನದ ಪರಮಾವಧಿ ಆಗಿಬಿಡುತ್ತೆ. ಅದು ಸ್ವಾಭಾವಿಕವಾಗಿ ತಾನೇ ಬರಬೇಕು ಬಿಟ್ಟರೆ ನವಿಲು ನೋಡಿ ಕೆಂಬೂತ ಪುಕ್ಕ ಕೆರ್ಕೋತು ಅನ್ನೋ ರೀತಿಯಲ್ಲಿ ಆಗಬಾರದು. ಆದರೆ ಅಂಥವರು ಸಿದ್ಧರು. ಅಂತಹ ಸಿದ್ಧಿಯನ್ನು ಪಡೆದಂಥವರಲ್ಲಿ ಆ ಮಂತ್ರದ ಗ್ರಹಣವನ್ನು ಮಾಡಿ ನಾವು ಅಭ್ಯಾಸ ಮಾಡಬೇಕಾಗಿ ಬರುತ್ತೆ. ಇದಕ್ಕೆ ಮಂತ್ರ ಅಂತ ಹೆಸರು. ಎಲ್ಲಿವರೆಗೂ ಗುರು ನಿಮ್ಮನ್ನು ಅನುಗ್ರಹಿಸಿ ನಿಮಗೆ ಉಪದೇಶವನ್ನು ಕೊಡುವುದಿಲ್ಲವೋ, ನೀವು ಎಂತಹ ಬುದ್ಧಿವಂತರಾದರೂ, ನೀವು ಎಂಥ ಶಾಸ್ತ್ರದ ಪಾಂಡಿತ್ಯ ಇದ್ದರೂ ಕೂಡ ನಿಮಗೆ ಆ ಮಂತ್ರ ಸಿದ್ಧಿ ಆಗುವುದಿಲ್ಲ. ಇದನ್ನು ನೀವು ಬರೆದಿಟ್ಕೊಂಡ್ಬಿಡಿ. ಇದು ಮಂತ್ರಶಾಸ್ತ್ರದ ನಿಯಮ. ಆದ್ದರಿಂದ ಮಂತ್ರ ಅಂತಂದರೆ ನೀವು ಪುಸ್ತಕವನ್ನು ನೋಡಿ, ಸೋಷಿಯಲ್ ಮೀಡಿಯಾ ನೋಡಿ, ಅಥವಾ ನೀವೇ ತಿಳ್ಕೊಂಡು ಏನೇನೋ ಮಾಡುವುದಕ್ಕೆ ಮಂತ್ರ ಅನ್ನೋದು ಅದು ಬರೀ ಪದದ ಸಮೂಹ, ಸುಮ್ಮನೆ ಪದ ಸಮೂಹ ಅದು. ಅದರಿಂದ ಯಾವ ಉಪಯೋಗವೂ ಕೂಡ ಆಗುವುದಿಲ್ಲ.